ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಎನ್ಐಸಿನ ಕಾರ್ಯಕರ್ತರು ಇದೀಗ ದೆಹಲಿಯ ಸೌತ್ ಅವೆನ್ಯೂ ಮತ್ತು ಕುಶಕ್ ರೋಡ್ನಲ್ಲಿರುವಂತಹ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ಮನೆಗೆ ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನ ತಡೆಯುವುದಕ್ಕೆ ಪೊಲೀಸರು ಒಂದು ಕಡೆ ಭದ್ರತೆಯನ್ನು ಹಾಕೊಂಡಿದ್ರೆ, ಮತ್ತೊಂದು ಕಡೆಗೆ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಸುಮಾರು 200ರಿಂದ 300 ಜನ ಎನ್ಐಸಿಯು ಕಾರ್ಯಕರ್ತರು ಸೌತ್ ಅವೆನ್ಯೂ ಮಾರ್ಗ್ನಲ್ಲಿ ಇದೀಗ ಪ್ರತಿಭಟನೆ ಮಾಡ್ತಿರುವಂತದ್ದು. ಮತ್ತೊಂದು ಕಡೆಗೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳಾಗಬಾರದಂತ ಭದ್ರತೆಗಳು ಒಂದು ಕಡೆ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಬ್ಬರ ಭಾವಚಿತ್ರಗಳನ್ನು ಹಾಕಿ ಇದು ಮೋದಿ ಸರ್ಕಾರದ ದುರ್ಬಳಕೆ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ. ಮತ್ತೊಂದು ಕಡೆ ಸೂಟ್ ಕೇಸ್ ಅನ್ನ ತಾವು ಗಮನಿಸಬಹುದು. ಸೂಟ್ ಕೇಸ್ ಮೇಲೆ 500 ಮುಖಬೆಲೆಯ ನೋಟ್ಗಳನ್ನ ಮುದ್ರಿಸಿ ದುಡ್ಡಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಮಾರಾಟ ಮಾಡಲಾಗಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೊಡಲಿ ಪೆಟ್ಟನ್ನು ಇಡಲಾಗಿದೆ. ಬಿಜೆಪಿ ಲೀಕಿಂಗ್ ನೀಟ್ ಪೇಪರ್ ಅನ್ನುವಂತಹ ಪೋಸ್ಟರ್ ಗಳನ್ನ ಹಿಡಿದು ಆರೋಪವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಎನ್ಐಸಿಯು ಕಾರ್ಯಕರ್ತರು ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕೆಲವೊಂದಿಷ್ಟು ಕಾರ್ಯಕರ್ತರು ಶಿಕ್ಷಣ ವಿದ್ಯಾರ್ಥಿಗಳ ಒಂದು ಕಾಸ್ಟ್ಯೂಮ್ ನ ಮುಖಾಂತರವಾಗಿ ಸ್ಟೆಥೋಸ್ಕೋಪ್ ಎಲ್ಲ ಹಾಕಿ ಆಕ್ರೋಶಗಳನ್ನ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ಮನೆ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಸರ್ आप कहाँ जा रहे हो? अभी बैरिकेड तोड़ने जा रहा हूँ। क्यों जा रहे हो? क्यों? हमारे माँ बाप चाहते थे डॉक्टर बनना। अच्छा, अभी क्या हो गया? पेपर लीक कराया गया है। कौन किया? हुआ नहीं है, बीजेपी के नेता किए हैं। अभी क्या है आपका? पूरा गिरफ्तारी देंगे, बैरिकेड करेंगे, सांसद तक जाएंगे। ठीक है, किसका इस्तीफा मांग रहे हैं? धर्मेंद्र प्रधान का, शिक्षा मंत्री का इस्तीफा मांग रहे हैं। ಇನ್ನು ಮುಖ್ಯವಾಗಿ ತಾವು ದೃಶ್ಯಾವಳಿಗಳು ಗಮನಿಸಬಹುದು. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ನಡೆಯುತ್ತಿರುವಂತಹ ಘರ್ಷಣೆಗಳು ಎಲ್ಲರನ್ನೂ ಕೂಡ ಇದೀಗ ನೇರವಾಗಿ ಪೊಲೀಸ್ ವಾಹನಕ್ಕೆ ಮುತ್ತ ತೆಗೆದುಕೊಂಡು ಹೋಗುವಂತಹ ದೃಶ್ಯಾವಳಿಗಳ ಜೊತೆಗೆ ನೋಟುಗಳನ್ನ ಎಷ್ಟು ಮಟ್ಟಿಗೆ ಇಲ್ಲಿ ಎಸೆಯುವಂತಹ ಕೆಲಸ ಕಾರ್ಯಕರ್ತರಿಂದ ನಡೀತಾ ಇದೆ ಅನ್ನುವಂಥದ್ದು